ಎಲ್ರಿಗೂ ನಮಸ್ತೆ. ಹಿಂದಿನ ತರಗತಿಯಲ್ಲಿ ನಾವು ಗಣಿತ ವಿಷಯದ ಬಗ್ಗೆ, ಮೇಲ್ಮೈ ವಿಸ್ತೀರ್ಣಗಳು ಮತ್ತೆ ಘನಫಲಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲೂ ಕೂಡ ಅದನ್ನೇ ಮುಂದುವರಿಸೋಣ. ಫಸ್ಟ್ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳಿಗೆ ಹೋಗೋದಕ್ಕಿಂತ ಮುಂಚೆ ಹಿಂದಿನ ತರಗತಿಯಲ್ಲಿ ನಾನು ಕೆಲವೊಂದು ಪ್ರಾಬ್ಲಮ್ಗಳನ್ನ ಹೋಮ್ವರ್ಕ್ ಮಾಡ್ಕೊ ಬನ್ನಿ ಅಂತ ಕೊಟ್ಟಿದ್ದೆ. ಆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿರ್ತೀರಾ ಅಂತ ಅನ್ಕೋತೀನಿ. ಹಿಂದಿನ ತರಗತಿಯಲ್ಲಿ ಪ್ರಶ್ನೆ ಬರ್ಕೊಳಕ್ ಆಗಿಲ್ಲ, ಸ್ಕ್ರೀನ್ ಶಾಟ್ ತಗೊಳಕ್ ಆಗಿಲ್ಲ, ಫಾಸ್ಟಾಗಿ ಮೂವ್ ಆಗಿದೆ ಅಂತ ಹೇಳಿದ್ರೆ, ಇವತ್ತಿನ ತರಗತಿಯಲ್ಲಿ ಯಾವ ಪ್ರಶ್ನೆ ಕೊಟ್ಟಿದ್ದೆ ಅದು ಮತ್ತೆ ಅದಕ್ಕೆ ಉತ್ತರನ ಒಂದೇ ಸ್ಲೈಡಲ್ಲಿ ಹಾಕಿ ಕೊಟ್ಟಿದ್ದೀನಿ. ಬರ್ಕೊಳಕ್ ಟೈಮ್ ಆಗಿಲ್ಲ ಅಂದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ, ಇಲ್ಲ ಕೊನೆಯಲ್ಲಿ ನಿಮ್ಗೆ ಅದು PDF ರೂಪದಲ್ಲಿ ಸಿಗತ್ತೆ, ಅದನ್ನ ನೀವು ತಗೊಂಡು ಸಾಲ್ವ್ ಮಾಡ್ಬೋದು. ಸ್ಟೆಪ್ ಬೈ ಸ್ಟೆಪ್ ಆನ್ಸರ್ ಸಾಲ್ವ್ ಮಾಡಿಲ್ಲ, ಜಸ್ಟ್ ಆನ್ಸರ್ ಮಾತ್ರ ಕೊಟ್ಟಿದ್ದೀನಿ. ಆನ್ಸರ್ನ ನೀವು ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ಬೋದು. ಫಸ್ಟ್ ಕ್ವಶನ್ ಯಾವ್ದು ಕೊಟ್ಟಿದೆ ನೋಡೋಣ. ಫೈಂಡ್ ದ ವಾಲ್ಯೂಮ್ ಆಫ್ ಅ ಕ್ಯೂಬ್ ಆಫ್ ಲೆಂತ್ 5 ಸೆಂಟಿಮೀಟರ್ ಅಂತ ಇದೆ. ಆನ್ಸರ್ ಬಂದು 125 ಸೆಂಟಿಮೀಟರ್ ಕ್ಯೂಬ್. ಇದು ಒಂದ್ಸಲ ನೋಡ್ಕೊಳ್ಳಿ. ಇದನ್ನು ಹೋಮ್ವರ್ಕ್ ಪ್ರಾಬ್ಲಮ್ ಅಂತ ಕೊಟ್ಟಿದ್ದೆ ಕ್ಲಾಸಲ್ಲಿ. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ವಾಲ್ಯೂಮ್ ಆಫ್ ಅ ಸ್ಪಿಯರ್ ಇಫ್ ರೇಡಿಯಸ್ ಇಸ್ 21 ಸೆಂಟಿಮೀಟರ್. ತ್ರಿಜ್ಯವು 21 ಸೆಂಟಿಮೀಟರ್ ಆಗಿತ್ತು, 21 ಸೆಂಟಿಮೀಟರ್ ಆಗಿದ್ದರೆ ಗೋಳದ ಘನಫಲ ಕಂಡುಹಿಡಿಯಿರಿ ಅಂತ ಇದೆ. ಆನ್ಸರ್ ಬಂದು 38,808 ಸೆಂಟಿಮೀಟರ್ ಕ್ಯೂಬ್. ಫಾರ್ಮುಲಾ ಏನ್ ಫಾರ್ಮುಲಾ ಹಾಕೋಬೇಕು ಅಂತ ಅಲ್ಲೇ ಕೊಟ್ಟಿದ್ದೀನಿ. ಆ ಫಾರ್ಮುಲಾಗೆ R ಪ್ಲೇಸಲ್ಲಿ 21 ರೀಪ್ಲೇಸ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗತ್ತೆ. Next question. Using clay, a student made a right circular cone of height 48 centimeter and base radius 12 centimeter. Another student reshapes it in the form of a sphere. Find the radius of the sphere ಅಂತ ಇದೆ. ಅಂದ್ರೆ ಒಬ್ಬ ವಿದ್ಯಾರ್ಥಿ ಜೇಡಿ ಮಣ್ಣನ್ನ ಬಳಸ್ಕೊಂಡು ಶಂಖಾಕೃತಿಯನ್ನ ಮಾಡಿರ್ತಾನೆ. ಅದ್ರದ್ದು ಎತ್ತರ ಬಂದು 48 ಸೆಂಟಿಮೀಟರ್ ಇದೆ, ಮತ್ತೆ ತ್ರಿಜ್ಯ ಬಂದು 12 ಸೆಂಟಿಮೀಟರ್ ಇದೆ. ಅದನ್ನ ಇನ್ನೊಬ್ಬ ವಿದ್ಯಾರ್ಥಿ ಏನ್ ಮಾಡ್ತಾನೆ, ಅದೇ ಜೇಡಿ ಮಣ್ಣನ್ನ ತಗೊಂಡು ಗೋಳಾಕಾರವಾಗಿ ಮರುರೂಪಿಸ್ತಾನೆ. ಇಲ್ಲಿ ವಾಲ್ಯೂಮ್ ಆಫ್ ಕೋನ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸ್ಪಿಯರ್ ಅಂತ ಫಾರ್ಮುಲಾ ಹಾಕೊಂಡಿದ್ದೀನಿ. πr ಸ್ಕ್ವೇರ್ r² ಕೋನ್ ಅಂತ ಹಾಕಿದ್ದೀನಿ. ದಟ್ ಮೀನ್ಸ್ ರೇಡಿಯಸ್ ಆಫ್ ಕೋನ್ πr² h ಈಕ್ವಲ್ಸ್ 4/3 πr². ಸರಿ, ಇದು πr ಕ್ಯೂಬ್ ಆಗ್ಬೇಕು. πr ಕ್ಯೂಬ್ ಅಂದ್ರೆ ಏನಕ್ಕೆ ಎರಡರದು ವಾಲ್ಯೂಮ್ ಘನಫಲಗಳು ಈಕ್ವಲ್ ಆಗಿದೆ, ಸಮವಾಗಿದೆ ಅಂತ ಹೇಳೋದಾದ್ರೆ, ಕೋನ್ ಶಂಖಾಕೃತಿಗೆ ಏನ್ ಜೇಡಿ ಮಣ್ಣನ್ನ ಯೂಸ್ ಮಾಡ್ಕೊಂಡು ವಿದ್ಯಾರ್ಥಿ ಶಂಖಾಕೃತಿನ ಮಾಡಿರ್ತಾನೆ, ಅಷ್ಟೇ ಪ್ರಮಾಣದ ಜೇಡಿ ಮಣ್ಣನ್ನ ಗೋಳಾಕಾರದಲ್ಲಿ ಅವನು ಮರುರೂಪಿಸ್ತಾನೆ ಅಂತ ಹೇಳಿದ್ರೆ, ಅಷ್ಟೇ ಮಣ್ಣನ್ನ ತಗೊಂಡು ಗೋಳಾಕಾರವಾಗಿ ಮರುರೂಪಿಸ್ತಾನೆ ಬಿಟ್ಟು ಬೇರೆ ಮಣ್ಣು ಎಕ್ಸ್ಟ್ರಾ ಮಣ್ಣು ತಗೊಂಡಿರಲ್ಲ, ಮತ್ತೆ ಅದರಿಂದ ಏನು ಮಣ್ಣು ಬೇರೆ ಲಾಸ್ ಕೂಡ ಆಗಿರಲ್ಲ. ಅದಕ್ಕೆ ವಾಲ್ಯೂಮ್ ಆಫ್ ಕೋನ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸ್ಪಿಯರ್ ಅಂತ ತಗೊಂಡಿದ್ದೀನಿ. ಅಂದ್ರೆ ಶಂಖಾಕೃತಿಯ ಘನಫಲ ಗೋಳಾಕಾರದ ಘನಫಲಕ್ಕೆ ಸಮ ಆಗಿರುತ್ತೆ ಅಂತ ಹೇಳಿ. ಇದಕ್ಕೆ ಆನ್ಸರು ತ್ರಿಜ್ಯ, ಗೋಳದ ತ್ರಿಜ್ಯ ಬಂದು 12 ಸೆಂಟಿಮೀಟರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. The bottom of the glass has a hemispherical raised portion. If the glass is filled with oranges, find the quantity of juice a person will get ಅಂತ. ಗ್ಲಾಸ್ ಯಾವ ಶೇಪಲ್ಲಿ ಇದೆ ಅಂತ ಅವರೇ ಕೊಟ್ಟಿದ್ದಾರೆ. ಅಂದ್ರೆ ಅರ್ಧ ಗೋಳದ ಆಕಾರದಲ್ಲಿ ಉಬ್ಬಿಕೊಂಡಿದೆ ತಳಭಾಗದಲ್ಲಿ ಅಂತ. ಇದಕ್ಕೆ ಏನ್ ಮಾಡ್ಬೇಕಂತ ಹೇಳಿದ್ದೆ ಅಂದ್ರೆ, ವಾಲ್ಯೂಮ್ ಆಫ್ ಸಿಲಿಂಡರ್ ಮೈನಸ್ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್. ಸಿಲಿಂಡರ್ನ ಘನಫಲದಿಂದ ಅರ್ಧ ಗೋಳದ ಘನಫಲನ ಕಳೆದ್ರೆ ನಿಮಗೆ ಒಬ್ಬ ವ್ಯಕ್ತಿ ಎಷ್ಟು ಕಿತ್ತಳೆ ರಸದ ಪ್ರಮಾಣವನ್ನು ಪಡ್ಕೋತಾನೆ ಅನ್ನೋದು ಆನ್ಸರ್ ಸಿಗುತ್ತೆ. ಆನ್ಸರ್ ಬಂದು 449.17 ಸೆಂಟಿಮೀಟರ್ ಕ್ಯೂಬ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಇದು ಸಿಂಪಲ್ ಆಗಿದೆ ಅಂತಾನೆ ಹೇಳಿದ್ದೆ. ಅಂದ್ರೆ ಒಂದು ಗ್ಲೋಬ್ನ ಒಂದು ಕ್ಯೂಬ್ ಆಕಾರದಲ್ಲಿರೋ ಪೆಟ್ಟಿಗೆ ಒಳಗಡೆ ನಾವು ಪ್ಲೇಸ್ ಮಾಡಿದಾಗ ಅದು ಆಕ್ರಮಿಸ್ಕೊಳ್ದೇ ಇರೋಂತಹ ಜಾಗದ ಪ್ರಮಾಣವನ್ನ ಫೈಂಡ್ ಔಟ್ ಮಾಡಿ ಅಂತ. ರಿಮೈನಿಂಗ್ ಸ್ಪೇಸ್ ಏನಿರುತ್ತೆ ಅದ್ರದ್ದು ವಾಲ್ಯೂಮ್ ಎಷ್ಟು ಅಂತ ಕೇಳಿದ್ರು. ದ ವಾಲ್ಯೂಮ್ ಆಫ್ ಕ್ಯೂಬ್ ಮೈನಸ್ ವಾಲ್ಯೂಮ್ ಆಫ್ ಸ್ಪಿಯರ್ ಮಾಡಿದ್ರೆ ವಿ ಗೆಟ್ ಅ ವಾಲ್ಯೂಮ್ ಆಫ್ ರಿಮೈನಿಂಗ್ ಸ್ಪೇಸ್. ನೆಕ್ಸ್ಟ್ ಕ್ವಶನ್, ಅ container in the form of a cylinder mounted by a hollow hemisphere is used to store wheat.
If the diameter of the hemisphere is 16 centimeter, if the total height of the vessel is 15 centimeter, find the volume of a wheat stored in it. ಅಂದ್ರೆ ಕಂಟೈನರ್ ಯಾವ ಶೇಪ್ ಅಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ. ಸಿಲಿಂಡರ್ ಆಕೃತಿಯ ಮೇಲೆ ಅರ್ಧಗೋಳದ ಆಕೃತಿ ಇದೆ. ಇದರಲ್ಲಿ ಎಷ್ಟು ಪ್ರಮಾಣದ ಗೋಧಿಯನ್ನ ನಾವು ಸಂಗ್ರಹ ಮಾಡಬಹುದು ಅಂತ ಕೇಳಿದ್ರು. ಇದು ಸೇಮ್ ಘನಫಲ, ಸಿಲಿಂಡರ್ನ ಘನಫಲ ಮತ್ತು ಅರ್ಧಗೋಳದ ಘನಫಲ ಎರಡನ್ನು ಕೂಡಿಸಿದ್ರೆ ನಿಮಗೆ ಎಷ್ಟು ಪ್ರಮಾಣದ ಗೋಧಿಯನ್ನ ನಾವು ಸಂಗ್ರಹಣ ಮಾಡಬಹುದು ಅಂತ ಹೇಳಿ ಸಿಗುತ್ತೆ. ಆನ್ಸರ್ ಬಂದು 2480.76 ಸೆಂಟಿಮೀಟರ್ ಕ್ಯೂಬ್ ಆರ್ 2.48 kg ಅಂತ ಹೇಳ್ಬೋದು. ನೆಕ್ಸ್ಟ್ ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಕೋನ್ ಅಂತ ಹೇಳಿದ್ರೆ ಶಂಖಾಕೃತಿ, ಶಂಕುವಿನ ಭಿನ್ನಕದ ಬಗ್ಗೆ ಮಾತಾಡೋಣ ಅಂತ ಹೇಳಿ. ಫಸ್ಟ್ ಶಂಖಾಕೃತಿ, ಕೋನ್ ಶೇಪ್ ಏನೇನ್ ಬರುತ್ತೆ, ಅದು ಹೇಗಿದೆ ಅಂತ ನೋಡ್ತಾ ಹೋಗೋಣ. Cone shape having a one circular base. Here is a circular base. The radius is denoted as R. And height is H. And cone shape has a one vertex. ಅಂದ್ರೆ ಶಂಖಾಕೃತಿ ಒಂದು ಶೃಂಗವನ್ನ ಒಳಗೊಂಡಿರುತ್ತೆ ಮತ್ತು ವೃತ್ತಾಕಾರದ ತಳವನ್ನು ಹೊಂದಿರುತ್ತೆ. ನೆಕ್ಸ್ಟ್ ಸ್ಲ್ಯಾಂಟ್ ಹೈಟ್ ಅಂತ ಕೊಟ್ಟಿದ್ದಾರೆ. ನಾವು ಇದನ್ನ ಎಲ್ಲಿಂದ ಡಿನೋಟ್ ಮಾಡ್ತೀವಿ. ಶಂಖಾಕೃತಿನ ನಿಮ್ಮ ದಿನನಿತ್ಯ ಜೀವನದಲ್ಲಿ ನೀವು ಎಲ್ಲಾ ಕಡೆ ನೋಡ್ತಾ ಇರ್ತೀರಾ. ಫಾರ್ ಎಕ್ಸಾಂಪಲ್ ಏನೇನ್ ಬರ್ಬೋದು, ಡೈಲಿ ಲೈಫ್ ಎಕ್ಸಾಂಪಲ್ಸ್ ಫಾರ್ ಶಂಖ ಅಂದ್ರೆ ಕೋನ್ ಶೇಪ್. ಕೋನ್ ಶೇಪ್ಗೆ ಡೈಲಿ ಲೈಫ್ ಎಕ್ಸಾಂಪಲ್ಸ್ ಏನೇನ್ ಕೊಡ್ಬೋದು, ಡೈಲಿ ಲೈಫ್ ಅಲ್ಲಿ ನೀವು ತುಂಬಾ ಯೂಸ್ ಮಾಡ್ತಿರ್ತೀರಾ, ನೋಡ್ತಿರ್ತೀರಾ. ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಇದೆ, ನೋಡೋಣ ಯಾವ್ಯಾವ್ದು ಉದಾಹರಣೆ ಅಂತ. ಬರ್ಡೇ ಕ್ಯಾಪ್ಸ್, ಕ್ಯಾರೆಟ್, ಕೋನ್ ಐಸ್ ಕ್ರೀಮ್ ಅಂಡ್ ಕ್ರಿಸ್ಮಸ್ ಟ್ರೀ. ದೀಸ್ ಆರ್ ಆಲ್ ದ ಫ್ಯೂ ಎಕ್ಸಾಂಪಲ್ಸ್ ಫಾರ್ ಕೋನ್ ಶೇಪ್. ಶಂಖಾಕೃತಿಗೆ ಕೆಲವೊಂದು ಉದಾಹರಣೆಗಳು. ನೆಕ್ಸ್ಟ್ ಶಂಕುವಿನ ಭಿನ್ನಕ ಅಂದ್ರೆ ಇಂಗ್ಲಿಷ್ ಅಲ್ಲಿ ಫ್ರಸ್ಟಮ್ ಆಫ್ ಕೋನ್ ಅಂತ ಹೇಳಿ ಕರಿತೀವಿ. ಅದ್ರ ಬಗ್ಗೆ ನೋಡೋಣ. ಫ್ರಸ್ಟಮ್ ಆಫ್ ಕೋನ್ ಅಂದ್ರೆ ಹೇಗಿರುತ್ತೆ, ಯಾವ ಶೇಪ್ ಅಲ್ಲಿ ಇರುತ್ತೆ ಅಂತ. ಶಂಕುವಿನ ಭಿನ್ನಕ ಫ್ರಸ್ಟಮ್ ಆಫ್ ಕೋನ್. ಇಲ್ಲಿ 3 ಚಿತ್ರಗಳನ್ನ ತೋರಿಸ್ತಾ ಇದೆ. ಅದ್ರಲ್ಲಿ ಫಸ್ಟ್ ಒನ್ ಅಬ್ಸರ್ವ್ ಮಾಡಿ. ಫಸ್ಟ್ ಒನ್ ಇಸ್ ಕೋನ್ ಶೇಪ್, ದಟ್ ಈಸ್ ಶಂಖಾಕೃತಿ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಶಂಖಾಕೃತಿಯಲ್ಲಿ ಸೇಮ್ ಒಂದು ವೃತ್ತಾಕಾರದ ತಳಭಾಗ ಇದೆ, ಶೃಂಗ ಇದೆ. ಇಲ್ಲಿ ಏನ್ ಮಾಡ್ತೀವಪ್ಪ, ನಮಗೆ ಫ್ರಸ್ಟಮ್ ಆಫ್ ಕೋನ್ ಅಥವಾ ಶಂಕುವಿನ ಭಿನ್ನಕ ಬೇಕು ಅಂತ ಹೇಳಿದ್ರೆ ವೃತ್ತಾಕಾರದ ತಳ ಏನಿದೆ ಶಂಖಾಕೃತಿಯಲ್ಲಿ ಅದಕ್ಕೆ ಸಮಾನಾಂತರವಾಗಿ ನಾವು ಶಂಖಾಕೃತಿಯನ್ನ ಭಿನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಛೇದಿಸ್ತೀವಿ. ಅದನ್ನ ಕಟ್ ಮಾಡಿ ತೆಗೆದಾಗ ನೆಕ್ಸ್ಟ್ ಫಿಗರ್ ಅಲ್ಲಿ ಏನಿದೆ, ನೆಕ್ಸ್ಟ್ ಚಿತ್ರದಲ್ಲಿ, ಎರಡನೇ ಚಿತ್ರದಲ್ಲಿ ನೋಡ್ಬೋದು, 2 ಆಕೃತಿಗಳು ಸಿಗತ್ತೆ. 2 ಪಾರ್ಟ್ ಆರ್ ಫಾರ್ಮ್ಡ್ ಅಂತ ಇದೆ. ಯಾವ್ಯಾವ್ದು 2 ಆಕೃತಿಗಳು ನೋಡಿ. ಫಸ್ಟ್ ಒನ್ ಅಬ್ಸರ್ವ್ ಮಾಡ್ಬೋದು ನೀವು, ಯಾವ ಶೇಪ್ ಅಲ್ಲಿ ಇದೆ ಅಂತ ಗಮನಿಸಿ ಅದನ್ನ. ದಿಸ್ ಈಸ್ ಆಲ್ಸೋ ಇನ್ ದ ಶೇಪ್ ಆಫ್ ಕೋನ್. ಫಸ್ಟ್ ಪಾರ್ಟ್ ಯಾವ ಶೇಪ್ ಅಲ್ಲಿ ಇದೆ, ಕೋನ್ ಶೇಪ್ ಅಲ್ಲೇ ಇದೆ. ಸೆಕೆಂಡ್ ಪಾರ್ಟ್ ಅಬ್ಸರ್ವ್ ಮಾಡಿ. ಸೆಕೆಂಡ್ ಪಾರ್ಟ್ ಯಾವ ಶೇಪ್ ಅಲ್ಲಿ ಇದೆ, ಇದನ್ನ ನಾವು ಫ್ರಸ್ಟಮ್ ಆಫ್ ಕೋನ್ ಅಥವಾ ಶಂಕುವಿನ ಭಿನ್ನಕ ಅಂತ ಹೇಳಿ ಕರಿತೀವಿ. ಥರ್ಡ್ ಪಾರ್ಟ್ ಇದೆ ನೋಡಿ, ದ ಪಾರ್ಟ್ ವಿತ್ ದ ಬೇಸ್ ಇಸ್ ದ ಫ್ರಸ್ಟಮ್ ಆಫ್ ಕೋನ್ ಅಂತ ಹೇಳಿ. ಅಂದ್ರೆ ಯಾವುದು ಕೋನವನ್ನ ನಾವು ಅದರ ತಳಭಾಗಕ್ಕೆ ಸಮಾನಾಂತರವಾಗಿ ಛೇದಿಸಿ ತೆಗೆದಾಗ ತಳಭಾಗದಲ್ಲಿ ಯಾವ ಪಾರ್ಟ್ ಉಳ್ಕೊಳ್ಳುತ್ತೆ ಅದನ್ನ ನಾವು ಶಂಕುವಿನ ಭಿನ್ನಕ ಅಂತ ಹೇಳಿ ಕರಿತೀವಿ. ಮೇಲ್ ಪಾರ್ಟ್ ಯಾವ ಶೇಪ್ ಅಲ್ಲಿ ಇದೆ ಅದು ಕೂಡ ಇಟ್ ಇಸ್ ಇನ್ ದ ಶೇಪ್ ಆಫ್ ಕೋನ್, ಅದು ಕೂಡ ಇನ್ನೊಂದು ಶಂಖಾಕೃತಿನೇ ಆಗಿರುತ್ತೆ. ಒಂದು ಶಂಖಾಕೃತಿಯನ್ನ ನಾವು ಛೇದ ಮಾಡಿ ಅಥವಾ ಭಿನ್ನ ಮಾಡಿ ಇನ್ನೊಂದು ಶಂಖಾಕೃತಿಯನ್ನ ಹೊರ ತೆಗೆದಾಗ ಏನ್ ಪಾರ್ಟ್ ಉಳ್ಕೊಳ್ಳುತ್ತೆ ಅದನ್ನ ಶಂಕುವಿನ ಭಿನ್ನಕ ಅಂತ ಹೇಳಿ ಕರಿತೀವಿ. ಹಿಂದಿನ ತರಗತಿಯಲ್ಲಿ ನಾವು ಸಿಲಿಂಡರ್ ಅಂಡ್ ಅರ್ಧಗೋಳ ಅಂದ್ರೆ ಹೆಮಿಸ್ಫಿಯರ್, ಕೋನ್, ಕ್ಯೂಬ್, ಕ್ಯೂಬಾಯ್ಡ್ ಇದ್ರದ್ದೆಲ್ಲ ಮೇಲ್ಮೈ ವಿಸ್ತೀರ್ಣ, ಟೋಟಲ್ ಸರ್ಫೇಸ್ ಏರಿಯಾ, ವಾಲ್ಯೂಮ್, ಘನಫಲಗಳನ್ನ ಐಡೆಂಟಿಫೈ ಮಾಡಿದ್ವಿ, ಪ್ರಾಬ್ಲಮ್ ಸಾಲ್ವ್ ಮಾಡಿ. ಇಂದಿನ ತರಗತಿಯಲ್ಲಿ ಫ್ರಸ್ಟಮ್ ಆಫ್ ಕೋನ್, ಶಂಕುವಿನ ಭಿನ್ನಕದ ಮೇಲ್ಮೈ ವಿಸ್ತೀರ್ಣ, ಘನಫಲ ಇದನ್ನ ಐಡೆಂಟಿಫೈ ಮಾಡಿ. ಡೈಲಿ ಲೈಫ್ ಎಕ್ಸಾಂಪಲ್ಸ್ ಫಾರ್
ಫ್ರಸ್ಟಮ್ ಆಫ್ ಅ ಕೋನ್. ದಿನನಿತ್ಯ ಜೀವನದಲ್ಲಿ ಯಾವ್ಯಾವ ಎಕ್ಸಾಂಪಲ್ಸ್ ನೋಡ್ತಾ ಇರ್ತೀವಿ ಅಂತ ಹೇಳಿ. ಶಂಕುವಿನ ಭಿನ್ನಕಕ್ಕೆ ಬಕೆಟ್ ಇದೆ, ಸ್ಟ್ರೀಟ್ ಕೋನ್ ಇದೆ, ಗ್ಲಾಸ್ ಇದೆ. ದೀಸ್ ಆರ್ ಆಲ್ ದ ಸಮ್ ಆಫ್ ದ ಎಕ್ಸಾಂಪಲ್ಸ್ ಫಾರ್ ಫ್ರಸ್ಟಮ್ ಆಫ್ ಅ ಕೋನ್. ಇದೇ ರೀತಿ ತುಂಬಾ ಹಲವಾರು ಉದಾಹರಣೆಗಳನ್ನ ನೀವು ಪಟ್ಟಿ ಮಾಡ್ಬೋದು. ಹಿಂದಿನ ತರಗತಿಯಲ್ಲಿ ಹೇಳಿದೆ ಶಂಕುವಿನ ಭಿನ್ನಕದ ಮೇಲ್ಮೈ ವಿಸ್ತೀರ್ಣ ಅಂಡ್ ಘನಫಲ ಅಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ, ಕರ್ವ್ಡ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್. ಇದನ್ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ವಿ ನೀಡ್ ಅ ಫಾರ್ಮುಲಾ, ರೈಟ್? ನಾವು ಫಸ್ಟ್ ವಿ ರೈಟ್ ಫಾರ್ಮುಲಾ. ವಿ ನೋ ದಟ್ curved surface area of cone ಅಂದ್ರೆ ಶಂಕಾಕೃತಿಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಏನ್ ಫಾರ್ಮುಲಾ ಬರುತ್ತೆ ಇದಕ್ಕೆ? ಪೈ ಆರ್ ಎಲ್. ಹಿಯರ್ ಆರ್ is the radius of a base of a cone and L is the slant height of the cone. ಇದರಿಂದ ಏನ್ ಮಾಡೋಣ ಇವಾಗ? ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಫ್ರಸ್ಟಮ್ ಆಫ್ ಅ ಕೋನ್ ನೋಡೋಣ ಏನ್ ಸಿಗತ್ತೆ ಅಂತ. ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ frustum of a cone. Frustum of a cone means ಶಂಕುವಿನ ಭಿನ್ನಕ. That is equal to pi into r1 plus r2 into L. r1 plus r2 ಅಂತ ಏನು ತಗೋತೀವಿ ಅಂತ ಹೇಳಿದ್ರೆ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ. ದ ಪಾರ್ಟ್ ವಿತ್ ದ ಬೇಸ್ ಇಸ್ ದ ಫ್ರಸ್ಟಮ್ ಆಫ್ ಕೋನ್ ಅಂತ ಇದೆಯಲ್ಲ, ಅಂದ್ರೆ ಶಂಕುವಿನ ಭಿನ್ನಕ ಯಾವ ಶೇಪ್ ಅಲ್ಲಿ ಇದೆ ಅಂತ ಅಬ್ಸರ್ವ್ ಮಾಡಿ. ಇಟ್ ಹ್ಯಾಸ್ 2 circular ends. The radius of the bigger circular end is r1. The radius of smaller circular end is r2. So pi into r1 plus r2 into L. It is the curved surface area of a frustum of a cone. Now total surface area of frustum of a cone. ಇದಕ್ಕೆ ಫಾರ್ಮುಲಾ ಏನು ಅಂತ ಹೇಳಿದ್ರೆ ಪೈ ಇಂಟು r1 plus r2 into L plus pi into r1 square plus r2 square. This is the total surface area of a frustum of a cone. ಅಂದ್ರೆ ಶಂಕುವಿನ ಭಿನ್ನಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣಗೆ ಸೂತ್ರ. This is a derived formula. Curved surface area of a cone ಗೆ frustum of a cone ನಾವು ಏನ್ ಮಾಡಿದ್ವಿ? ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಅ ಕೋನ್ ಏನ್ ಫಾರ್ಮುಲಾ ಇದೆ ಅದನ್ನ ಯೂಸ್ ಮಾಡ್ಕೊಂಡು ಇದಕ್ಕೆ ಅಪ್ಲೈ ಮಾಡ್ಕೊಂಡು ಫೈಂಡ್ ಔಟ್ ಮಾಡಿದ್ವಿ. ಬಟ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಅ ಫ್ರಸ್ಟಮ್ ಆಫ್ ಕೋನ್ ಅಂಡ್ ವಾಲ್ಯೂಮ್ ಆಫ್ ಅ ಫ್ರಸ್ಟಮ್ ಆಫ್ ಅ ಕೋನ್, ಶಂಕುವಿನ ಭಿನ್ನಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತೆ ಘನಫಲ ಕಂಡುಹಿಡಿಯಲಿಕ್ಕೆ ಡಿರೈವೇಶನ್ ಇದೆ. ಡಿರೈವ್ ಮಾಡಿ ನಾವು ಫಾರ್ಮುಲಾನ ತಗೋತೀವಿ. ಡಿರೈವೇಶನ್ ಏನ್ ಬೇಡ ಈ ಕ್ಲಾಸಲ್ಲಿ, ನಾವು ಫಾರ್ಮುಲಾನ ತಗೊಂಡು ನಾವು ಲೆಕ್ಕ ಬಿಡಿಸೋದನ್ನ ಮಾಡೋಣ. ನೆಕ್ಸ್ಟ್ ವಾಲ್ಯೂಮ್ ಆಫ್ frustum of cone. That is equal to 1 by 3 pi h into r1 square plus r2 square plus r1 into r2. These three are the formulas to find the curved surface area, total surface area and volume of a frustum of cone. Here h ಅಂತ ಹೇಳಿದ್ರೆ height of frustum, L equals slant height, what is the difference between height and slant height ಅಂತ ನೋಡೋದಾದ್ರೆ
ಹೈಟ್ ಅಂತ ಹೇಳಿದ್ರೆ ಲಂಬವಾದ ಎತ್ತರ ಅಂತ ತಗೋತಿದ್ವಿ. ಸ್ಲ್ಯಾಂಟ್ ಹೈಟ್ ಅಂತ ಹೇಳಿದ್ರೆ ಓರೆ ಎತ್ತರ, ಅಂದ್ರೆ ಪರ್ಪೆಂಡಿಕ್ಯುಲರ್ ಹೈಟ್ ಅಂಡ್ ಸ್ಲ್ಯಾಂಟ್ ಹೈಟ್. ನೆಕ್ಸ್ಟ್ r1 equals radius of bigger circular end. R2 equals radius of smaller circular end. ಇದಿಷ್ಟು ಬಂದು ಫಾರ್ಮುಲಾ ಆಯ್ತು. ನೆಕ್ಸ್ಟ್ ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಯಾವ್ದಿದೆ ನೋಡೋಣ. Find the curved surface area of the frustum if the slant height is 15 cm and having radii as 14 cm and 21 cm. ಶಂಕುವಿನ ಭಿನ್ನಕದ ವೃತ್ತಾಕಾರದ ತುದಿಗಳ ತ್ರಿಜ್ಯಗಳು 14 ಸೆಂಟಿಮೀಟರ್ ಹಾಗೂ 21 ಸೆಂಟಿಮೀಟರ್ ಮತ್ತು ಓರೆ ಎತ್ತರ 15 ಸೆಂಟಿಮೀಟರ್ ಆಗಿದೆ. ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಫಸ್ಟ್ ಶಂಕುವಿನ ಭಿನ್ನಕದ ಒಂದು ರಫ್ ಸ್ಕೆಚ್ ಹಾಕೊಳ್ಳೋಣ. ಗಿವನ್ ಏನೇನು ಕೊಟ್ಟಿದ್ದಾರೆ ನೋಡೋಣ. ಗಿವನ್ ಇಫ್ ದ ಸ್ಲ್ಯಾಂಟ್ ಹೈಟ್ ಅಂದ್ರೆ ಓರೆ ಎತ್ತರ ಎಷ್ಟು ಕೊಟ್ಟಿದ್ದಾರೆ, ಎಲ್, ದಟ್ ಈಸ್ ಎಲ್ ಈಕ್ವಲ್ಸ್ 15 centimeter. Then radii as 14 centimeter and 21 centimeter. The bigger radius is R1, that is R1 equals 21 centimeter. Then smaller radius is R2. R2 ಎಷ್ಟು ಕೊಟ್ಟಿದ್ದಾರೆ, 14 centimeter ಕೊಟ್ಟಿದ್ದಾರೆ. Now we need to find the curved surface area of given frustum. Given R1 equals ಎಷ್ಟಿದೆ 21 centimeter, R2 equals 14 centimeter and slant height L equals 15 centimeter. We know the formula for curved surface area of the frustum, that is curved surface area of frustum of cone. ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಗೆ ಫಾರ್ಮುಲಾ ಸೂತ್ರ ಏನು ಅಂತ ಗೊತ್ತಿದೆ, ಪೈ ಇಂಟು R1 plus R2 into L, that is equal to pi means 22/7. R1 is ಕೊಟ್ಟಿದ್ದಾರೆ 21 centimeter plus R2 is 14 centimeter into L. ಓರೆ ಎತ್ತರ ಎಷ್ಟಿದೆ 15 centimeter ಇದೆ. 21 plus 14, that is 35, that is equal to 22/7 into 35 centimeter into ಓರೆ ಎತ್ತರ ಎಷ್ಟಿದೆ 15 centimeter. 7 ಇಂದ 35 ಕ್ಯಾನ್ಸಲ್ ಮಾಡ್ಬೋದಾ, 7 ones are 7 5s, that is equal to 22 into 5 into 15, that is 75. 15 ಎರಡು ಸಲ ಹಾಕಿದ್ರೆ 30 ಸಿಗತ್ತೆ. ಇಂಟು 2 ಮಾಡಿದ್ರೆ 60 ಅಂದ್ರೆ 4 times ಆಯ್ತು, ಪ್ಲಸ್ 15 ಅಂದ್ರೆ 75 ಸಿಗತ್ತೆ. 22 into 75 ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್, ಸೆಂಟಿಮೀಟರ್ ಸ್ಕ್ವೇರ್.
Now 22 into 75. 2 5s are 10 and rise 2 7s are 14. 14 plus 1, 15. Again we got a same number. 2 5s are 10, 1, 2 7s are 14. 14 plus 1, 15. That is 0, 5, 5 plus 1, 6. That is 1. That is 1650 equals 22 into 75 becomes 1650 centimeters square. Therefore, curved surface area of a given frustum. ಏನು ಸಿಕ್ತು ನಮಗೆ? ಕೊಟ್ಟಿರುವ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 1650 ಸೆಂಟಿಮೀಟರ್ ಸ್ಕ್ವೇರ್. ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ನೋಡೋಣ. Find the total surface area of a frustum whose slant height is 10 cm and having radii as 10 cm and 20 cm. 10 ಸೆಂಟಿಮೀಟರ್ ಓರೆ ಎತ್ತರವುಳ್ಳ ಶಂಕುವಿನ ಭಿನ್ನಕದ ವೃತ್ತಾಕಾರದ ತುದಿಗಳ ತ್ರಿಜ್ಯಗಳು 10 ಸೆಂಟಿಮೀಟರ್ ಮತ್ತು 20 ಸೆಂಟಿಮೀಟರ್ ಆದರೆ ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇದಕ್ಕೂ ಒಂದು ರಫ್ ಸ್ಕೆಚ್ ಹಾಕೋಣ. ಏನು ಕೊಟ್ಟಿದ್ದಾರೆ? Slant height, that is L equals 10 centimeter given. Slant height L equals 10 centimeter. Next, R1, that is bigger radius. R1 equals 20 centimeter. Next, R2 ಏನು ಕೊಟ್ಟಿದ್ದಾರೆ? Smaller radius of, that is R2 equals 10 centimeter. R2 equals 10 centimeter ಅಂತ ಕೊಟ್ಟಿದ್ದಾರೆ. Now we need to find the total surface area. Previous problem ಅಲ್ಲಿ ಏನು ಮಾಡಿದ್ವಿ? ಪೂರ್ಣ ಮೇಲ್ಮೈ ವಿಸ್ತೀರ್ಣನ ಕಂಡುಹಿಡಿದ್ವಿ. ಸಾರಿ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿದ್ವಿ. ಈ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ? ಪೂರ್ಣ ಮೇಲ್ಮೈ ವಿಸ್ತೀರ್ಣನ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ. That is total surface area of frustum. Of cone. ಫಾರ್ಮುಲಾ ಮುಂಚಿನ ಸ್ಲೈಡ್ ಅಲ್ಲೇ ಬರ್ತಿದ್ದೆ ನಾನು. ದಟ್ ಈಸ್ ಪೈ ಇಂಟು R1 ಪ್ಲಸ್ R2 ಇಂಟು L ಪ್ಲಸ್ ಪೈ ಇಂಟು R1 ಸ್ಕ್ವೇರ್ ಪ್ಲಸ್ R2 ಸ್ಕ್ವೇರ್. That is equal to pi means what is the pi value? 22/7. In form of decimals, that is 3.14. We also write the 22/7 as a 3.14. Pi into R1 means
20 centimeter plus R2 is 10 centimeter plus pi into L ತಗೋಬೇಕು. Slant height is also equal to 10 centimeter plus again 3.14 into R1 is 20 centimeter whole square and R2 is 10 centimeter whole square. 3.14 3.14 ಎರಡರಲ್ಲೂ ಕಾಮನ್ ಇದೆಯಾ? ಅದನ್ನ ಆಚೆ ತಗೊಳ್ಳೋಣ. 3.14 is outside. Then 20 centimeter plus 10 centimeter, that is 30 centimeter. 30 centimeter into 10 centimeter plus 3.14 ಆಚೆ ತೆಗೆದಿದ್ದೀವಿ. 20 centimeter whole square ಅಂತ ಇದೆ. 2 2s are 4, that is 400 centimeter square. 400 centimeter square plus 10 times are 100. 100 centimeter square. That is equal to 3.14. 30 into 10, that is 300. 300 centimeter square. Centimeter into centimeter. Then 400 centimeter square plus 100 centimeter square becomes 500 centimeter square. That is equal to 3.14 into 300 plus 500, that is 800 centimeter square. Now we need to multiply the 800 from 3.14. 800 into 3.14. 4 zeros are 0, again 0, 4 8s are 32. 1 zeros are 0, 0, 1 8s are 8. Then 3 zeros are 0, again 0, 3 8s are 24. 0, 0, 2 plus 0 plus 0, that is 2. 8 plus 3 11. 1 rise. 4 plus 1 5. 2. Here is a point after 2 decimals. Now we put a point that is equal to 2512 centimeter square. Therefore, total surface area of a given frustum ಏನು ಸಿಕ್ತು ನಮಗೆ? ಕೊಟ್ಟಿರುವ ಶಂಕುವಿನ ಭಿನ್ನಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. That is equal to 2512 centimeter square. Next question ನೋಡೋಣ. Find the difference between the radii of a frustum if the slant height and height are 10 centimeter and 8 centimeter. ಶಂಕುವಿನ ಭಿನ್ನಕದ ಓರೆ ಎತ್ತರವು 10 ಸೆಂಟಿಮೀಟರ್ ಮತ್ತು ಎತ್ತರವು 8 ಸೆಂಟಿಮೀಟರ್ ಆಗಿದೆ. ಶಂಕುವಿನ ಭಿನ್ನಕದ ಎರಡು ವೃತ್ತಾಕಾರದ ತ್ರಿಜ್ಯಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಗಿವನ್ ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಸ್ಲ್ಯಾಂಟ್ ಹೈಟ್ ದಟ್ ಈಸ್ ಈಕ್ವಲ್ ಟು ಎಲ್. L equals 10 centimeter and height
that is h equals 8 centimeter. Now we need to find difference between two radii, that is r1 minus r2. r1 minus r2 equals question mark. There is a formula for to find the slant height of a frustum of a cone, that is L square equals h square plus r1 minus r2 whole square. L slant height ಓರೆ ಎತ್ತರ ಎಷ್ಟು ಕೊಟ್ಟಿದ್ದಾರೆ? 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹೈಟ್ ಎತ್ತರ ಅಂದ್ರೆ ಲಂಬವಾದ ಎತ್ತರ ಎಷ್ಟು ಕೊಟ್ಟಿದ್ದಾರೆ? 8 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಎರಡು ತ್ರಿಜ್ಯಗಳ ನಡುವಿನ ವ್ಯತ್ಯಾಸವನ್ನ ಕೇಳಿದ್ದಾರೆ. L, the value of L is 10 centimeter whole square is equal to, what is the height? That is 8 centimeter whole square plus r1 minus r2 whole square. 10 centimeter whole square equals 8 centimeter whole square plus r1 minus r2 whole square. 10 times are 100. 100 centimeter square, that is equal to 8 into 8, that is 8 8s are 64. Centimeter into centimeter becomes centimeter square. r1 minus r2 whole square. Now we need to find r1 minus r2, right? That is r1 minus r2 whole square equals 100 centimeter square minus 64 centimeter square. ಅಂದ್ರೆ r1 minus r2 whole square ನ ಅಲ್ಲೇ ಉಳಿಸ್ಕೊಂಡಿದ್ದೀನಿ. 64 ಸೆಂಟಿಮೀಟರ್ ಸ್ಕ್ವೇರ್ ನ ಈಕ್ವಲ್ ಸೈನ್ ಇಂದ ಈ ಕಡೆ ಕಳಿಸಿದ್ದೀನಿ. ಅದನ್ನ ರೀಅರೇಂಜ್ ಮಾಡಿ ಬರ್ಕೊಂಡಿದ್ದೀನಿ ಅಷ್ಟೇ. ದಟ್ ಈಸ್ r1 minus r2 whole square equals 100 minus 64 becomes 36. 100ರಲ್ಲಿ 64ನ ಮೈನಸ್ ಮಾಡಿದ್ರೆ ಎಷ್ಟು ಸಿಗತ್ತೆ? 36. 36 ಸೆಂಟಿಮೀಟರ್ ಸ್ಕ್ವೇರ್. ನಮಗೇನ್ ಬೇಕು ಇವಾಗ? r1 ಮೈನಸ್ r2. ಇಲ್ಲಿ ಹೋಲ್ ಸ್ಕ್ವೇರ್ ಇದೆ ಅಲ್ವಾ? ದಟ್ ಈಸ್ r1 ಮೈನಸ್ r2 ಈಕ್ವಲ್ಸ್ ಸ್ಕ್ವೇರ್ ರೈಟ್ ಹ್ಯಾಂಡ್ ಸೈಡ್ ಬಂದ್ರೆ ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ 36 ಸೆಂಟಿಮೀಟರ್ ಸ್ಕ್ವೇರ್. ಸ್ಕ್ವೇರ್ ರೂಟ್ ಆಫ್ 36 ಅಂದ್ರೆ 36ರ ವರ್ಗಮೂಲ ಎಷ್ಟು ಅಂತ ನಿಮಗೆ ಗೊತ್ತಿದೆ. 36ನ ನಾವು ಹೇಗೆ ಬರ್ಕೋಬಹುದು? ಸ್ಕ್ವೇರ್ ರೂಟ್ ಆಫ್ 6 into 6 centimeter square, that is equal to square root of 6 centimeter whole square. Now square and square root becomes cancel. Therefore r1 minus r2 equals 6 centimeter. ಎರಡು ತ್ರಿಜ್ಯಗಳ ನಡುವಿನ ವ್ಯತ್ಯಾಸ r1 minus r2 ಆನ್ಸರ್ ಸಿಕ್ತಾ ನಮಗೆ? ಅದು 6 ಸೆಂಟಿಮೀಟರ್. Therefore the difference between two radii ಏನ್ ಸಿಕ್ಕಿದೆ ಆನ್ಸರ್ ನಮಗೆ? 6 centimeter. ನೆಕ್ಸ್ಟ್ ಕ್ವಶನ್ ನೋಡೋಣ. Find out the volume of a frustum of a cone that is 15 centimeter high. High means that is height. And the radii for both the bases are 5 centimeter and 8 centimeter. ಒಂದು ಶಂಕುವಿನ ಭಿನ್ನಕದ ವೃತ್ತಾಕಾರದ ತುದಿಗಳ ತ್ರಿಜ್ಯಗಳು 8 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಹಾಗೂ ಎತ್ತರವು 15 ಸೆಂಟಿಮೀಟರ್ ಆದರೆ ಶಂಕುವಿನ ಭಿನ್ನಕದ ಘನಫಲ ಕಂಡುಹಿಡಿಯಿರಿ. ಅಂದ್ರೆ ಏನ್ ಕೇಳಿದ್ದಾರೆ? ವಾಲ್ಯೂಮ್ ಆಫ್ ಅ ಫ್ರಸ್ಟಮ್ ಆಫ್ ಕೋನ್ ಅಂತ ಕೇಳಿದ್ದಾರೆ. ನಾನು ರಫ್ ಸ್ಕೆಚ್ ಹಾಕೊಳ್ಳೋಣ.
ದ ಬಿಗ್ಗರ್ ಸರ್ಕ್ಯುಲರ್ ಬೇಸ್ ಆಫ್ ಅ ಕೋನ್ ಏನಿದೆ, ಫ್ರಸ್ಟಮ್ ಆಫ್ ಅ ಕೋನ್ ಏನಿದೆ, ಅದ್ ಯಾವಾಗ್ಲೂ ಬಾಟಮ್ ಸೈಡ್ ಅಂದ್ರೆ ಕೆಳಭಾಗದಲ್ಲೇ ಇರಬೇಕು, ಗ್ರೇಟರ್ ರೇಡಿಯಸ್ ಯಾವಾಗ್ಲೂ ಅಂತ ಏನಿಲ್ಲ. ಇಟ್ ಮೇ ಬಿ ಚೇಂಜ್. ಇಟ್ ಡಿಪೆಂಡ್ಸ್ ಆನ್ ದ ಶೇಪ್. ಸೊ ಗಿವನ್ ಏನ್ ಕೊಟ್ಟಿದ್ದಾರೆ, height, that is h. That is equal to 15 centimeter, and radii, that is r1 equals h, means the perpendicular distance between r1 and r2. That is h equals 15 centimeter, r1 equals 8 centimeter, and r2 is 5 centimeter. r1 ಎಷ್ಟು ಕೊಟ್ಟಿದ್ದಾರೆ, 8 ಸೆಂಟಿಮೀಟರ್ ಕೊಟ್ಟಿದ್ದಾರೆ, r2 is 5 centimeter. Now we need to find the volume of a frustum of cone. ನಮ್ಗೆ ಫಾರ್ಮುಲಾ ಏನು ಅಂತ ಗೊತ್ತಿದೆ, ಶಂಕುವಿನ ಭಿನ್ನಕದ ಘನಫಲ ಕಂಡುಹಿಡಿಯುವ ಸೂತ್ರ, that is volume of frustum of a cone. ಇದಕ್ಕೆ ಸೂತ್ರ ಏನು ಅಂತ ಹೇಳಿದ್ರೆ 1/3 pi h into r1 square plus r2 square plus r1 into r2. r1 ವ್ಯಾಲ್ಯೂ ಕೊಟ್ಟಿದ್ದಾರೆ, r2 ವ್ಯಾಲ್ಯೂ ಕೊಟ್ಟಿದ್ದಾರೆ, and height, that is h equals to 15 centimeter ಅಂತ ಕೊಟ್ಟಿದ್ದಾರೆ. ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡೋಣ, ಎಷ್ಟು ಬರುತ್ತೆ ನೋಡೋಣ. 1/3 pi means 22/7 into r1 square, r1 means 8 centimeter whole square, plus r2 square means 5 centimeter whole square, plus 8 centimeter into 5 centimeter, that is r1 into r2. 22 divided by 21. 3 sevens are 21. 8 eights are 64. 64 centimeter square plus 25 centimeter square plus 8 fives are 40. 40 centimeter square. Twenty-one into 3 into 7 ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ ನಿಮಗೆ. 22/3 into 7. 25 plus 40, 65. 65 plus 64, 60 plus 60, 120. 4 plus 5, 9. 129. That is 129 centimeter square. 3 ಇಂದ ಕ್ಯಾನ್ಸಲ್ ಆಗತ್ತಾ ನೋಡೋಣ. 3 4s are 3 3s are 129. That is equal to 22 into 43 divided by 7. 22 into 43 ಎಷ್ಟು ಬರುತ್ತೆ ನೋಡೋಣ. 2 3s are 6, 2 4s are 8, again 2 3s are 6, 2 4s are 8. 6, 8 plus 6, 14, 1 carry, it is 9. One pi h, sorry, we leave the value of h, that is 15 centimeter here, right? Into
15 centimeter. 1/3 into 5 means 22/7 into height is 15 centimeter into 8 centimeter whole square. Then 15 centimeter into 64 centimeter square. That is equal to 22/3 into 7 into 15 centimeter into 129 centimeter square. 3 ones are 343 is that is 129. That is equal to 43 into 22, we get 946 into 15. 5 6 are 30, 3 carry, 3 4 are 20, that is 23. 2, 5 9 are 45, that is 47. 4730 divided by 7. 4730 7 ಇಂದ ಡಿವೈಡ್ ಮಾಡೋಣ, ಎಷ್ಟು ಸಿಗುತ್ತೆ? 4 5 6 are 33, 23, 2 carry 47. Okay. That is equal to 7 6 are 42. Again 3. Sorry. 7 7s are 49. 13. 13 minus 9. That is 4. 0. Again 3. 5s are 35. That is 0 5. 22. That is equal to 675. Therefore, the volume of a given frustum ಏನು ಸಿಕ್ಕಿತ ನಮಗೆ? 675 centimeter cube. Formula ಏನಿದೆ? 1/3 pi h into r1 square plus r2 square into r1 into r2. That is 1/3 pi value 22/7. H means 15 centimeter. H is 15 centimeter. Then r1 is 8 centimeter whole square. R2 is 5 centimeter square and r1 into r2. That is 1 into 22, 22/3 into 7. H value 15 centimeter. 8 into 8, 64. 5 5s are 25. 8 5s are 40. That is 65. 65 plus 64, 129. 3 ones are 343 is 129. 43 into 22. That is 2 6 are 2 3s are 6. 2 4s are 8. Then we get 2 3s are 6. 2 4s are 8. That is 6. 8 plus 6, 14. 1 carry. 1 plus 8, 9. Again, 946 into 15. Remaining 15, there is value of H. 5 6 are 30. 3 carry. 5 4s are 20. 20 plus 3, 23. That is 3. Then 2 carry. 5 9s are 45. 45 plus 2, that is 47. We forget to multiply from 1. 1 6 are 6. 1 4 are 4. 1 9 are 9. That is 0, 9. 7 plus 4, 11. 1 carry 5. That is 14. Now, sorry. ಇಲ್ಲಿ 1 ಇಂದ ಮಲ್ಟಿಪ್ಲೈ ಇಂಟು 15 ಇದೆ ಅಲ್ವಾ, ಜಸ್ಟ್ ನಾನು 5 ಇಂದ ಮಲ್ಟಿಪ್ಲೈ ಮಾಡಿದ್ದೆ, 1 ಇಂದ ಮರ್ತೋಗಿದೆ. Final answer
946 ಇಂಟು 15 ಮಾಡಿದಾಗ ಏನು ಸಿಕ್ಕಿದೆ ನಿಮಗೆ? 14,190 ಸಿಕ್ಕಿದೆ. ದಟ್ ಈಸ್ 14,190 7 ಇಂದ ಡಿವೈಡೆಡ್ ಬೈ ಮಾಡೋಣ. 7 2s 14, 0, 1 ಕ್ಯಾರಿ, 1 is smaller than 7. 1 7ಕ್ಕಿಂತ ಚಿಕ್ಕದಲ್ವಾ, we put 0. Then 9, 7 2s 14, 19 minus 14, 5, 0, 7 7s 49. Remaining 1 and put point. 7 1s 7, 10 minus 7, 3. It carries. Now we will get the answer 2027.1. Centimeter square into centimeter becomes centimeter cube. Therefore, the volume of a given frustum is 2027.1 centimeter cube. ಕೊಟ್ಟಿರಂತ ಶಂಕುವಿನ ಭಿನ್ನಕದ ಘನಫಲ ಏನ್ ಸಿಕ್ತು? 2027.1 ಸೆಂಟಿಮೀಟರ್ ಕ್ಯೂಬ್ ಅಷ್ಟು ಸಿಕ್ಕಿದೆ. ನೆಕ್ಸ್ಟ್ ಲಾಸ್ಟ್ ಇನ್ನೊಂದು ಕ್ವಶನ್ ಇದೆ. ಇದು ಸೇಮ್ ಪ್ರಾಬ್ಲಮ್ ರಿಲೇಟೆಡ್ ಟು ವಾಲ್ಯೂಮ್. ದ ರೇಡಿಯೈ ಆಫ್ 2 circular ends of a frustum shaped bucket are 14 centimeter and 7 centimeter. The height of the bucket is 30 centimeter. How many liters of water can it hold? 1 liter equals 1000 centimeter cube ಅಂತ ಅವರೇ ಕೊಟ್ಟಿದ್ದಾರೆ. ಒಂದು ಬಕೆಟ್ ಶಂಕುವಿನ ಭಿನ್ನಕದ ಆಕಾರದಲ್ಲಿದ್ದು ಅದರ ವೃತ್ತಾಕಾರದ ತುದಿಗಳ ತ್ರಿಜ್ಯಗಳು 14 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ ಹಾಗೂ ಬಕೆಟ್ನ ಎತ್ತರವು 30 ಸೆಂಟಿಮೀಟರ್ ಆಗಿದ್ದರೆ ಬಕೆಟ್ ನಲ್ಲಿ ತುಂಬಿಸಬಹುದಾದ ನೀರಿನ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಬಕೆಟ್ ಚಿತ್ರ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಬಿಗ್ಗರ್ ರೇಡಿಯಸ್ R1 ಎಷ್ಟು ಕೊಟ್ಟಿದ್ದಾರೆ, R2 ಎಷ್ಟು ಕೊಟ್ಟಿದ್ದಾರೆ, ದೆನ್ ಹೈಟ್ H ಎಷ್ಟು ಕೊಟ್ಟಿದ್ದಾರೆ, ಅದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಫಾರ್ಮುಲಾ ಹಾಕಿ ವ್ಯಾಲ್ಯೂ ಏನ್ ಬರುತ್ತೆ ಅಂತ ನೀವೇ ಐಡೆಂಟಿಫೈ ಮಾಡ್ಕೊಂಡು ಬನ್ನಿ. ನೆಕ್ಸ್ಟ್ ಕ್ಲಾಸಲ್ಲಿ ಆನ್ಸರ್ ಹೇಳ್ತೀನಿ. ಸ್ಟೆಪ್ ಬೈ ಸ್ಟೆಪ್ ನೀವೇ ಸಾಲ್ವ್ ಮಾಡಿರ್ಬೇಕು. ಇದು ಹೋಮ್ವರ್ಕ್ ಪ್ರಾಬ್ಲಮ್. ನೆಕ್ಸ್ಟ್ ಸೆಷನ್ ಬಂದು ಇವಾಗ ಸ್ಮಾಲ್ ಕರೆಕ್ಷನ್, ಸೈನ್ಸ್ ಬದಲು ಮ್ಯಾಥ್ಸ್ ಇರುತ್ತೆ. ಸಂಧ್ಯಾ ಮ್ಯಾಮ್ ತಗೋತಾರೆ. 5 minutes ಬ್ರೇಕ್ ಇರುತ್ತೆ. ಅದಾದ್ಮೇಲೆ ಮ್ಯಾಥ್ಸ್ ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಸಂಖ್ಯಾಶಾಸ್ತ್ರ ಸಂಧ್ಯಾ ಮ್ಯಾಮ್ ತಗೋತಾರೆ. 5 minutes ಬ್ರೇಕ್ ಇರುತ್ತೆ. ಥ್ಯಾಂಕ್ ಯು.